ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿಲ್ಲಿ ವಿಕ್ಟೋರಿಯಾ ಡೇ ಅಂತೆ. ಲಾಂಗ್ ವೀಕೆಂಡು, ಸ್ಕೂಲ್ ರಜಾ, ಆಫೀಸ್ ರಜಾ, 3 ದಿನ ರಜಾ ಮಜಾ. ನಾನಿವತ್ತು ಬನಾನಾ ಚಾಕ್ಲೇಟ್ ವಾಲ್ನಟ್ ಮಫಿನ್ ಟ್ರೈ ಮಾಡಿದೆ. ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಬೇಕಿಂಗ್ ಮಾಡಿದ್ದೇ ಇಲ್ಲ ಯಾವತ್ತೂ. ಇವತ್ತೇ ಫಸ್ಟ್ ಟ್ರೈ ಮಾಡ್ತಿದ್ದೀನಿ. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಹೆಲ್ತಿ ಕೂಡ. ಬನಾನಾಸ್, ರೈಪ್ಡ್ ಬನಾನಾಸ್ ಇದ್ದರೆ ಮನೆಯಲ್ಲಿ ಏನು ಮಾಡೋದು ಅಂದರೆ, ನೀವು ಈ ಥರ ಬನಾನಾನ ತುಂಬ ಹಣ್ಣಾಗಿ ಬಿಟ್ಟಿದ್ರೆ ಮ್ಯಾಶ್ ಮಾಡಿ ಅದನ್ನು ಈ ಥರ 1 ಕಪ್ ಬನಾನಾ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು, ಸಕ್ಕರೆ ಹಾಕ್ಕೊಂಡು, ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಯಾವುದಾದ್ರೂ ಎಣ್ಣೆ ಯೂಸ್ ಮಾಡಿ, ವೆಜಿಟೇಬಲ್ ಆಯಿಲ್ ಇಲ್ಲ ಆಲಿವ್ ಆಯಿಲ್, ನೀವು ಕಪ್ ಸೈಜು ಅಷ್ಟೇ, ಯಾವ ಕಪ್ ಸೈಜ್ ಬೇಕಾದ್ರೂ ಯೂಸ್ ಮಾಡಿ. ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್, ಇಷ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿ, 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಚಾಕ್ಲೇಟ್ ಚಿಪ್ಸು, ಸಾಲ್ಟ್, ಬೇಕಿಂಗ್ ಪೌಡರು, ವಾಲ್ನಟ್ಸ್ ಇವಿಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಓವನಲ್ಲಿ ಇಟ್ಟರೆ 20-25 ಮಿನಿಟ್ಸ್ ಆಗುತ್ತಂತೆ. ನಾನು ರೆಸಿಪಿ ಆನ್ಲೈನಲ್ಲಿ ನೋಡಿದ್ದು. ಬೇಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿರ್ತೀನಿ. ಇದನ್ನು ಇನ್ನೂ ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಟೈಮ್ ಇದ್ದಾಗ ಟ್ರೈ ಮಾಡಿ. ತುಂಬ ಈಸಿ ಮಾಡೋದಾದರೆ ಮಾತ್ರ. ಕೆಲವರು ಮೇಪಲ್ ಸಿರಪ್ಪಿಂದ ಮಾಡ್ತಾರೆ, ಕೆಲವರು ಪೀನಟ್ ಬಟರ್ ಹಾಕ್ಬಿಟ್ಟು ಮಾಡ್ತಾರೆ. ಆಮೇಲೆ ನಿಮಗೆ ಆಲ್ ಪರ್ಪಸ್ ಫ್ಲೋರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಓಟ್ ಫ್ಲೋರ್ ಇಲ್ಲ ಆಲ್ಮಂಡ್ ಫ್ಲೋರ್, ಈ ಥರ ಯಾವುದಾದ್ರೂ ಹೆಲ್ತಿ ಫ್ಲೋರ್ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ನೀವು ಯೂಸ್ ಮಾಡ್ಬೋದು, ಇಲ್ಲ ಬಾಕ್ಸಿಗೆ ಒಂದೊಂದು ಹಾಕ್ಬಿಟ್ಟು ಕಳಿಸ್ಬೋದು, ಮಕ್ಳ ಬಾಕ್ಸಿಗೆ ಕೂಡ. ಓವನ್ನ 350 ಡಿಗ್ರಿ ಫ್ಯಾರನ್ಹೀಟ್ಸ್ಗೆ ಪ್ರೀ ಹೀಟ್ ಮಾಡಿ ಒಂದು 15-20 ಮಿನಿಟ್ಸ್ ಬೇಕ್ ಮಾಡಬೇಕಾಗುತ್ತೆ. ನಾನು ಓವನ್ ಯೂಸ್ ಮಾಡಿದ್ದೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪಾತ್ರೆಗಳು ಸ್ಟೋರ್ ಮಾಡಿಡೋದಕ್ಕೆ ಇಟ್ಕೊಂಡಿದ್ದೆ. ಮತ್ತು ಯಾವಾಗಲೂ ಅಷ್ಟೇ, ಬೇಕಿಂಗಿಗೆ ನೀವು ಯಾವಾಗಲೂ ಬೇಕಿಂಗ್ ಪೌಡರ್ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರು. ಹಾಲು ಅಷ್ಟೇ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಆಲ್ಮಂಡ್ ಮಿಲ್ಕ್, ಓಟ್ ಮಿಲ್ಕ್, ರೆಗ್ಯುಲರ್ ಮಿಲ್ಕ್. ಆಚೆ ಬಂದುಬಿಟ್ಟು ನನ್ನ ಫೇವ್ರೆಟ್ ಫ್ಲವರ್ಸ್ ಎಲ್ಲ ನೋಡಿದ್ದಾಯಿತು. ಅದಕ್ಕೆ ಸ್ವಲ್ಪ ಮಾತಾಡಿಸಿ ನೀರು ಹಾಕಿ ಬಂದು ಚೆಕ್ ಮಾಡಿದೆ, ಇನ್ನು ಸ್ವಲ್ಪ ಹಾಕಬೇಕಿತ್ತು. ಮತ್ತು ವಾಪಸ್ಸಿಟ್ಟು ಮತ್ತು ಓಪನ್ ಮಾಡಿ ತೆಗೆದು ನೋಡಿದೆ. ಫೋರ್ಕ್ ಹಾಕಿ ವಾಪಸ್ ತೆಗೆದಾಗ ಒಂದು ಸ್ವಲ್ಪ ಅಂಟ್ಕೋಬೇಕಂತೆ ಫೋರ್ಕ್ಗೆ. ಆವಾಗ ಕರೆಕ್ಟಾಗಿ ಬೇಕಾಗಿದೆ ಅಂತ ಹೇಳಿದ್ರು. ಸ್ವಲ್ಪ ಕೂಡ ಫೋರ್ಕ್ಗೆ ಅಂಟ್ಕೊಂಡಿಲ್ಲ ಅಂದರೆ ಅದು ಓವರ್ ಬೇಕ್ಡ್ ಅಂತೆ. ಯಾಕೆಂದರೆ ಇರೋ ಹೀಟಲ್ಲೂ ಇನ್ನು ಸ್ವಲ್ಪ ಬೇಕಾಗುತ್ತಂತೆ ನೀವು ಆಚೆ ತೆಗೆದ್ಮೇಲೆ. ಅದಕ್ಕೆ ಇದು ನೋಡಿ, ಇನ್ನೂ ಬಿಸಿ ಬಿಸಿ ಇದೆ. ನಾನು ಇನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಿತ್ತು. ಇದು ಬೆಳಗ್ಗೆ ನಾನು ಓಪನ್ ಮಾಡಿದಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಯಜಮಾನ್ರು ಆಚೆ ಕರ್ಕೊಂಡು ಹೋದ್ರು. ವಿಕ್ಟೋರಿಯಾ ಡೇ ಅಂತ ಹೇಳೋದು ನಾವು ಇವತ್ತು. ಸೊ ಇಲ್ಲಿಗೆ ಬಂದಿದ್ದೀವಿ. ಮುಂಚೆ ಬ್ರಿಟಿಷ್ ಅವ್ರ ಆಡಳಿತದಲ್ಲಿದ್ದಿದ್ದು. ಆಮೇಲೆ ಕ್ವೀನ್ ವಿಕ್ಟೋರಿಯಾ ಅವರು ಕೆನಡಾಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಈ ಕ್ವೀನ್ ವಿಕ್ಟೋರಿಯಾ ಅವ್ರು ಬಂದುಬಿಟ್ಟು ಬ್ರಿಟಿಷ್ ನಾರ್ತ್ ಅಮೆರಿಕಾ ಆ್ಯಕ್ಟ್ 1867 ಕೆನಡಾಗೆ ಅಪ್ರೂವ್ ಮಾಡಿಕೊಡ್ತಾರೆ. ಸೊ ಆ ಕಾಯ್ದೆ ಪ್ರಕಾರ ಏನಂದರೆ, ಕೆನಡಾನಲ್ಲಿರೋ ಕೆಲವು ಮೇಜರ್ ಕಾಲೋನೀಸ್, ನೋವಾ ಸ್ಕಾಚಿಯಾ, ನ್ಯೂ ಬ್ರೌನ್ಸ್ವಿಕ್, ಕ್ಯೂಬೆಕ್, ಆಂಟೇರಿಯೋ, ಇವೆಲ್ಲನೂ ಸೇರಿಸಿ ಒಂದು ಕಂಟ್ರಿ ಥರ ಮಾಡಿಕೊಡ್ತಾರೆ. ಸೊ ಅವಾಗವ್ರಿಗೂ ಕೆನಡಾ ಬಂದು ಬ್ರಿಟಿಷವ್ರ ಕೆಳಗಡೆ ಇತ್ತು. ಆಮೇಲೆ ಕ್ರಮೇಣ ಸ್ವಲ್ಪ ಕೆನಡಾಗೆ ಸ್ವತಂತ್ರ ಬರುತ್ತೆ. ಆಮೇಲೆ ಕಂಪ್ಲೀಟಾಗಿ ಇಂಡಿಪೆಂಡೆಂಟ್ ಕಂಟ್ರಿ ಆಗುತ್ತೆ.
ಸೊ ಹಾಗಾಗಿ ಇವಾಗ್ಲೂ ಕೆನಡಾ ಅವರು ಕ್ವೀನ್ ವಿಕ್ಟೋರಿಯಾ ಅವರ ಹೆಲ್ಪ್ನ ನೆನಪಿಸ್ಕೊಂಡು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಅವ್ರ ಬರ್ತ್ಡೇನ ಇವಾಗ್ಲೂ ಗೌರ್ಮೆಂಟ್ ಹಾಲಿಡೇ ಕೊಟ್ಟು ಈ ಥರ ಕ್ವೀನ್ ವಿಕ್ಟೋರಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ಬರ್ತ್ಡೇ ಬಂದು May 24th. ಬಟ್ ಕೆನಡಾ ಗೌರ್ಮೆಂಟ್ ಏನು ಮಾಡುತ್ತೆ, May 25th ಬಿಫೋರ್ ಯಾವ ಮಂಡೇ ಬರುತ್ತೋ ಅದನ್ನು ವಿಕ್ಟೋರಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಇದು ನೋಡಿ, ಇದೇನೋ ಟ್ವಿಸ್ಟೆಡ್ ಪೊಟೇಟೋನಂತೆ, ಚೆನ್ನಾಗಿತ್ತು. ಇದೆಲ್ಲ ಇಲ್ಲಿ ತಿನ್ನೋ ಪ್ಲೇಸ್. ಎಲ್ಲ ಫುಡ್ ಟ್ರಕ್ಸ್ ತೊಗೊಂಬಂದಿದ್ರು, ಫುಡ್ ಟ್ರಕ್ಸ್ ಎಲ್ಲ ಇತ್ತು. ಪಾಪ್ಕಾರ್ನು, ನನ್ನ ಮಗಳು ಕಾಂಡಾಗ್ ತಿಂದಳು, ಈಗ ಕ್ರಶ್ಡ್ ಐಸ್ ತಿಂತಿದ್ದಾಳೆ. ಅವಳಿಗೆ ರೆಡ್ ಆ್ಯಂಡ್ ಬ್ಲೂ ಅಂದರೆ ಇಷ್ಟ. ಯಾಕೆ ನನಗೆ ರೆಡ್ ಆ್ಯಂಡ್ ಬ್ಲೂ ಅಂತ ಇಷ್ಟ ಅಂದರೆ ಅಮೇರಿಕಾ ಫ್ಲಾಗ್ ಬಂದು ರೆಡ್ ಆ್ಯಂಡ್ ಬ್ಲೂ ಇರುತ್ತೆ, ಅದಕ್ಕೆ ನನಗೆ ರೆಡ್ ಆ್ಯಂಡ್ ಬ್ಲೂ ಅಂದರೆ ಇಷ್ಟ ಅಂತಾಳೆ. ಎಲ್ಲೋದ್ರೂ ಶಿ ಚೂಸಸ್ ರೆಡ್ ಆರ್ ಬ್ಲೂ. ಈ ವಿಕ್ಟೋರಿಯಾ ಡೇ ದಿನ ಬಂದುಬಿಟ್ಟು ಏನಿಲ್ಲ, ಜನರೆಲ್ಲ ಆಚೆ ಹೋಗೋದು, ಔಟಿಂಗ್ಸ್, ಕ್ಯಾಂಪಿಂಗ್, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ, ಫೈರ್ ವರ್ಕ್ಸು, ಏನಿದ್ರು ಔಟ್ಡೋರ್ ಆ್ಯಕ್ಟಿವಿಟೀಸ್. ಯಾಕೆಂದರೆ ಈ ಡೇನ ಬಂದುಬಿಟ್ಟು ಅಫಿಷಿಯಲಿ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ದಿ ಸ್ಟಾರ್ಟ್ ಆಫ್ ಸಮ್ಮರ್ ಅಂತ ಕರೀತಾರೆ. ಸೊ ಅದಕ್ಕಾಗಿ ಇವತ್ತಿನ ದಿನದಿಂದ ಸಮ್ಮರ್ ಸ್ಟಾರ್ಟ್ ಅಂತ, ಓಕೆನಾ? ಸೊ ಅದಕ್ಕೆ ಜನರು ಆಚೆ ಹೋಗಿ ಎಲ್ಲಾದರೂ ಸೆಲೆಬ್ರೇಟ್ ಮಾಡ್ತಾರೆ, ಮತ್ತು ಫೈರ್ ವರ್ಕ್ಸ್ ಎಲ್ಲ ಇರೋದು ಹೋಗಿ ನೋಡ್ಕೊಂಬರ್ತಾರೆ. ಅಲ್ಲಿ ಟ್ರೈನ್ ಹೋಗ್ತಾ ಇದೆ ನೋಡಿ, ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಮೌಂಟೇನ್ ಮೇಲೆ. ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಜನರೆಲ್ಲ ಬಂದು ಇಲ್ಲೇ ಆಡ್ತಿರ್ತಾರೆ. ಮನೆಯಿಂದ ಏನಾದರೂ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿನ್ನೋದು, ಫ್ರೆಂಡ್ಸ್ ಜೊತೆ ಕೂತ್ಕೊಂಬರೋದು. ನನ್ನ ಮಗಳು ಒಬ್ಬಳೇ ಇದ್ಲು, ಸ್ವಲ್ಪ ಹೊತ್ತು ಆಡ್ತಾಯಿದ್ಲು ನಮ್ಮ ಜೊತೆ. ಆಮೇಲೆ ಅಲ್ಲೊಬ್ಳು ಹುಡುಗಿ ಕಾಣ್ತಿದ್ದಾಳಲ್ಲ, ಆ ಹುಡುಗಿ ಜೊತೆ ಆಡೋಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತು ಇಬ್ಬರು ಸೇರ್ಕೊಂಡು ಜಿಮ್ನಾಸ್ಟಿಕ್ಸ್ ಮಾಡಿದ್ರು. ಆ ಹುಡುಗಿನೂ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋಗ್ತಿದ್ಲಂತೆ. ಇಬ್ಬರೂ ಸ್ವಲ್ಪ ಜಿಮ್ನಾಸ್ಟಿಕ್ ಮಾಡಿದ್ರು. ಸೊ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಥರ ಜನರು ಬಂದಿದ್ರು, ತುಂಬ ಜನ ಬಂದಿದ್ದರು. ನಾವು ಸ್ಟಾರ್ಟ್ ಮಾಡಿದ್ದು 3 ಗಂಟೆ ಆಗಿತ್ತು. ಮನೆ ಬರೋ ಅಷ್ಟರಲ್ಲಿ 4 ಗಂಟೆ ಆಗೋಗಿತ್ತು. ಡಂಡಸ್ ಅಂತ ಪ್ಲೇಸ್ ಇದು ಬಂದುಬಿಟ್ಟು ಕೆನಡಾ ಆಂಟೇರಿಯೋ ಅಲ್ಲಿರೋದು ಡಂಡಸ್ ಪ್ಲೇಸಲ್ಲಿ. ಇಲ್ಲಿ ಎಲ್ಲರೂ ಬಂದು ಮ್ಯಾಟೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಚೇರ್ಸು ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡು ಆಡ್ತಾ ಇರ್ತಾರೆ. ಫುಡ್ ಟ್ರಕ್ಸ್ ಎಲ್ಲ ಇರುತ್ತೆ ತಿನ್ನೋದಕ್ಕೆ, ಮಕ್ಕಳೆಲ್ಲ ಆಡೋದಂತೆ. ಹಂಗೆ ಸ್ವಲ್ಪ ಫುಲ್ ರಶ್ ಆಗೋಯ್ತು. ಆಮೇಲೆ ನೈಟ್ ಆದಂಗೆಲ್ಲ ಇಲ್ಲ, ಏನೂ ಜಾಗನೇ ಇರಲಿಲ್ಲ ಕೂತ್ಕೊಳ್ಳೋಕ್ಕೆ, ಅಷ್ಟು ಫುಲ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತು. ಇನ್ನು ಆ ಕಡೆ ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಇತ್ತು. ಅಲ್ಲಿ ಬಂದುಬಿಟ್ಟು ಹೋಮ್ ಮೇಡ್ ಐಟಮ್ಸ್, ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲರೀಸ್ ಇಲ್ಲ ಬಾತ್ ಬಾಂಬ್ಸ್ ಆಗಲಿ, ಸೆಂಟೆಡ್ ಸೋಪ್ಸ್ ಆಗಲಿ, ಟೀ ಶರ್ಟ್ಸ್, ಈ ಥರ ಎಲ್ಲ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಬಂದಿದ್ದರು. ಆಮೇಲೆ ನೋಡ್ತಾ ಹಾಗೆ ಕತ್ಲಾಗೇ ಹೋಯ್ತು. ಎಲ್ಲರೂ ಬಂದು ಅವ್ರ ಜಾಗದಲ್ಲಿ ಕೂತ್ಕೊಂಡ್ರು. ಶುರು ಹಚ್ಕೊಂತು ಫೈರ್ ವರ್ಕ್ಸ್. ಅಪ್ಪ ನೋಡೋಕೆ 2 ಕಣ್ಣು ಸಾಲದು, ಸೂಪರಾಗಿತ್ತು ಫೈರ್ ವರ್ಕ್ಸ್. ನೈಟ್ ವರ್ತ್ ದಿ ವೇಟ್ ಅನ್ನೋ ಥರ ಅನ್ನಿಸ್ತು. ಅಷ್ಟೊತ್ತರೆಗೂ ವೇಟ್ ಮಾಡಿ ನೋಡಿಕೊಂಡು ಬಂದಿದ್ದಾಯಿತು ವಾಪಸ್ ಮನೆಗೆ. ಯಾರಿಗೆ ಫುಲ್ ಫೈರ್ ವರ್ಕ್ಸ್ ವಿಡಿಯೋ ನೋಡಬೇಕು ಅಂತ ಇಷ್ಟ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕಿದ್ದೀನಿ, ಫುಲ್ ಫೈರ್ ವರ್ಕ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಪಾರ್ಕಿಂಗ್ ಅಂತೂ ಸ್ವಲ್ಪ ಕೂಡ ಇರಲಿಲ್ಲ, ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿತ್ತು. ಎಷ್ಟು ಕಷ್ಟ ಆಯಿತು ಗೊತ್ತಾ ನಮಗೆ ಪಾರ್ಕಿಂಗ್ ಹುಡುಕಿ ಬರೋದಕ್ಕೆ. ಮತ್ತು ಆಚೆ ಹೋಗ್ಬೇಕಾಗಿದ್ರೂ ಅಷ್ಟೇ ಫುಲ್ ಕ್ರೌಡೆಡು. ಒಬ್ರು ಕಾರ್ ಎತ್ತೋವರೆಗೂ ಇನ್ನೊಬ್ರು ಹೋಗೋಕ್ಕಾಗಲ್ಲ, ಗೊತ್ತಲ್ಲ, ದೊಡ್ಡ ಲೈನ್ ಇತ್ತು. ಮನೆಗೆ ಬರೋ ಅಷ್ಟರಲ್ಲಿ 11:30 ಆಗೋಗ್ಬಿಡ್ತು. ನನ್ನ ಮಗಳು ಕಾರಲ್ಲೇ ನಿದ್ದೆ ಮಾಡಿಬಿಟ್ಲು. ಎಲ್ಲರೂ ವಾಪಸ್ ಮನೆಗೆ ಹೋಗ್ತಿದ್ದಾರೆ, ನಾವು ಎಲ್ಲೂ ಹೋಗ್ತಾಯಿದ್ದೀವಿ ಮನೆಗೆ ವಾಪಸ್. ಅಷ್ಟೇ, ಮುಗೀತು ಕತೆ. ಹೀಗಿತ್ತು ನಮ್ಮದು ವಿಕ್ಟೋರಿಯಾ ಡೇ ಲಾಂಗ್ ವೀಕೆಂಡ್. ಎಂಜಾಯ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಓಕೆನಾ? ಬಾಯ್.